ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶ್ರೀಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 115ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ರಾಮಾಯಣವನ್ನು ಆಲಿಸೋಣ. ಹನುಮಂತನನ್ನು ಪಕ್ಕಕ್ಕೆ ಬಿಟ್ಟ ರಾವಣನು ತನ್ನ ಗಮನವನ್ನು ನೀಲನೆಡೆಗೆ ತಿರುಗಿಸಿ ಅವನ ಮೇಲೆ ಬಾಣಗಳ ಸುರಿಮಳೆಗೈದನು. ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ನೀಲನು ಒಂದು ಪರ್ವತ ಶಿಖರವನ್ನು ರಾವಣನ ಕಡೆಗೆ ಎಸೆದಾಗ ರಾಕ್ಷಸ ರಾಜನು ಅದನ್ನು ಚೂರು ಚೂರು ಮಾಡಿದನು. ಅಷ್ಟರಲ್ಲಿ ಚೇತರಿಸಿಕೊಂಡ ಹನುಮಂತನು ಇನ್ನೊಬ್ಬರ ಜೊತೆ ಯುದ್ಧ ಮಾಡುತ್ತಿರುವವರ ಮೇಲೆ ಆಕ್ರಮಣ ಮಾಡಲು ಇಚ್ಛಿಸದೆ ಕಾದಾಟವನ್ನು ಮುಂದುವರಿಸಲಿಲ್ಲ. ಒಂದರ ಬಳಿಕ ಮತ್ತೊಂದು ದೈತ್ಯಾಕಾರವಾದ ಮರವನ್ನು ತೆಗೆದುಕೊಂಡು ನೀಲನು ಆಕ್ರಮಣ ಮಾಡಿದನು. ಎಲ್ಲವನ್ನೂ ಬಾಣಗಳಿಂದ ಚೂರು ಚೂರು ಮಾಡಿದ ರಾವಣನು ತನ್ನ ವೈರಿಯನ್ನು ದಮನಿಸಲು ಮುಂದುವರಿದನು. ಕಡೆಗೆ ರಾವಣನ ಬಾಣಗಳಿಂದ ತಪ್ಪಿಸಿಕೊಳ್ಳಲು ಇಚ್ಛಿಸಿದ ನೀಲನು ತನ್ನನ್ನು ಬಹಳ ಸಣ್ಣವನಾಗಿ ಪರಿವರ್ತಿಸಿಕೊಂಡು ರಾವಣನ ಧ್ವಜಸ್ತಂಭದ ಮೇಲಕ್ಕೇರಿ ಹಾರಿದನು. ಈ ಯುಕ್ತಿಯನ್ನು ಕಂಡ ರಾವಣನು ಕೋಪದಿಂದ ಹುರಿದನು. ನೀಲನು ರಾವಣನ ಬಿಲ್ಲಿನಿಂದ ಧ್ವಜಸ್ತಂಭಕ್ಕೆ ಮತ್ತೆ ಹಾರಿದನು. ಅದನ್ನು ಕಂಡ ರಾಮ ಲಕ್ಷ್ಮಣರು ಆಶ್ಚರ್ಯಗೊಂಡರು. ರಾವಣನೂ ಕೂಡ ಈ ಒಂದು ಧೈರ್ಯದ ಕಾರ್ಯವನ್ನು ಪ್ರಶಂಸಿಸಿದನು. ಆದಾಗ್ಯೂ ಅವನು ಒಂದು ಅತಿ ಶಕ್ತಿಯುತವಾದ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದಾಗ ನೀಲನ ಎದೆಗೆ ಹೊಡೆದ ಆ ಅಸ್ತ್ರವು ವಾನರ ವೀರನನ್ನು ಮಂಡಿಯ ಮೇಲೆ ಕುಸಿಯುವಂತೆ ಮಾಡಿದನು. ನಿಷ್ಕ್ರಿಯನಾದಂತಹ ನೀಲನನ್ನು ಪಕ್ಕಕ್ಕೆ ಬಿಟ್ಟ ರಾವಣನು ಲಕ್ಷ್ಮಣನನ್ನು ಸಮೀಪಿಸಿದನು. ಪರಸ್ಪರ ಕಠೋರವಾದ ಮಾತುಗಳನ್ನು ವಿನಿಮಯ ಮಾಡಿದ ಬಳಿಕ ರಾವಣನು ಲಕ್ಷ್ಮಣನೆಡೆಗೆ 7 ಬಾಣಗಳನ್ನು ಪ್ರಯೋಗಿಸಿದನು. ಆದರೆ ಲಕ್ಷ್ಮಣನು ಅವುಗಳನ್ನು ಸುಲಭವಾಗಿ ಚೂರು ಚೂರು ಮಾಡಿದನು. ರಾವಣನು ಬಾಣಗಳ ಸುರಿಮಳೆಗೈದಾಗ ಲಕ್ಷ್ಮಣನು ಅವುಗಳನ್ನೆಲ್ಲ ತನ್ನ ಬಾಣಗಳಿಂದ ಪರಿಣಾಮಹೀನಗೊಳಿಸಿದನು. ಆಗ ಆಕ್ರಮಣಶೀಲನಾದ ಲಕ್ಷ್ಮಣನು ಆಶ್ಚರ್ಯಚಕಿತನಾಗಿ ರಾವಣನ ಮೇಲೆ ತನ್ನ ಬಾಣಗಳನ್ನು ಪ್ರಯೋಗಿಸಿದನು. ಆದರೆ ಅವುಗಳನ್ನೆಲ್ಲವನ್ನು ಕತ್ತರಿಸಿ ಚೂರು ಚೂರು ಮಾಡಿದ ಬಳಿಕ ರಾವಣನು ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಾಗ ಅದು ಲಕ್ಷ್ಮಣನ ಹಣೆಗೆ ಹೊಡೆದು ಅವನು ಯುದ್ಧ ಭೂಮಿಯಲ್ಲಿ ಮೂರ್ಛೆ ಹೋಗುವಂತೆ ಮಾಡಿತು. ಬಹಳ ಕಷ್ಟಪಟ್ಟು ಚೇತರಿಸಿಕೊಂಡ ಲಕ್ಷ್ಮಣನು ತನ್ನ ಬಿಲ್ಲನ್ನು ತೆಗೆದುಕೊಂಡು ಆಕ್ರಮಣವನ್ನು ಮುಂದುವರಿಸಿದನು. ಮೊದಲಿಗೆ ಅವನು ರಾವಣನ ಬಿಲ್ಲನ್ನು ತನ್ನ ಬಾಣಗಳಿಂದ ಚೂರು ಚೂರು ಮಾಡಿದನು. ನಂತರ 3 ಬಹಳ ಶಕ್ತಿಯುತ ಬಾಣಗಳನ್ನು ಪ್ರಯೋಗಿಸಿದ ಅವನು ರಾಕ್ಷಸ ರಾಜನನ್ನು ಮೂರ್ಛೆ ಹೋಗುವಂತೆ ಮಾಡಿದನು. ಎಲ್ಲ ಅಂಗಾಂಗಗಳು ರಕ್ತಸಿಕ್ತವಾಗಿದ್ದು ರಾವಣನು ನೆಲಕ್ಕೆ ಬಿದ್ದನು. ಬಹಳ ಪ್ರಯಾಸದ ನಂತರವೇ ಅವನು ತನ್ನ ಪ್ರಜ್ಞೆಯನ್ನು ಮರಳಿ ಪಡೆದು ಮೇಲಕ್ಕೆದ್ದನು. ತನ್ನ ವೈರಿಯನ್ನು ಕೊನೆಗಾಣಿಸಲು ಆಶಿಸಿದ ರಾವಣನು ಬ್ರಹ್ಮದೇವನು ದಯಪಾಲಿಸಿದ್ದ ಬಲ್ಲೆಯೊಂದನ್ನು ತೆಗೆದುಕೊಂಡು ಅದನ್ನು ಲಕ್ಷ್ಮಣನೆಡೆಗೆ ಜೋರಾಗಿ ಎಸೆದನು. ಲಕ್ಷ್ಮಣನು ಅದನ್ನು ತನ್ನ ಶಸ್ತ್ರಗಳಿಂದ ತಟಸ್ಥಗೊಳಿಸಿದನು. ಶಕ್ತಿ ಮೀರಿ ಪ್ರಯತ್ನಿಸಿದರೂ ಕೂಡ ಅವನ ಎದೆಯನ್ನು ಪ್ರವೇಶಿಸಿದಂತಹ ಆ ಪ್ರಬಲವಾದ ಬಲ್ಲೆಯು ಅವನು ನೆಲಕ್ಕೆ ಬೀಳುವಂತೆ ಮಾಡಿತು. ಲಕ್ಷ್ಮಣನು ಎಚ್ಚರವಾಗಿರಲು ಪ್ರಯತ್ನಿಸುತ್ತಿದ್ದಾಗ ರಾವಣನು ಅವನನ್ನು ಸೆರೆ ಹಿಡಿದನು. ಆಗ ತಾನು ಭಗವಾನ್ ವಿಷ್ಣುವಿನ ನೇರವಾದ ವಿಸ್ತರಣೆ ಎಂದು ಸ್ಮರಿಸಿಕೊಂಡ ನಂತರ ಲಕ್ಷ್ಮಣನು ತನ್ನ ಅಪರಿಮಿತವಾದ ಶಕ್ತಿಯನ್ನು ಪ್ರದರ್ಶಿಸಲಾರಂಭಿಸಿದನು. ಖಂಡಿತವಾಗಿ 3 ಲೋಕಗಳನ್ನು ಎತ್ತುವಷ್ಟು ಶಕ್ತಿಯುಳ್ಳ ರಾವಣನಿಗೆ ತನ್ನ ಸಂಪೂರ್ಣ ಶಕ್ತಿಯನ್ನು ವಿನಿಯೋಗಿಸಿದ ಬಳಿಕವೂ ಲಕ್ಷ್ಮಣನನ್ನು ಎತ್ತಲಾಗಲಿಲ್ಲ. ರಾವಣನು ತನ್ನ ರಥವನ್ನು ಏರುತ್ತಿದ್ದಂತೆ ಅವನೆಡೆಗೆ ಇದ್ದಕ್ಕಿದ್ದಂತೆ ಧಾವಿಸಿದ ಹನುಮಂತನು ತನ್ನ ಬಲವಾದ ಮುಷ್ಟಿಯಿಂದ ಅವನ ಎದೆಗೆ ಉಗ್ರವಾಗಿ ಹೊಡೆದನು. ಆಗ ರಾವಣನ 10 ಬಾಯಿಗಳಿಂದ 20 ಕಿವಿಗಳಿಂದ ಮತ್ತು 20 ಕಣ್ಗಳಿಂದ ರಕ್ತ ಸುರಿಯಿತು ಮತ್ತು ಅವನು ಮೂರ್ಛೆ ತಪ್ಪಿ ರಥದಿಂದ ಕೆಳಗೆ ಬಿದ್ದಾಗ ಎಲ್ಲ ವಾನರರು ಸಂತೋಷದಿಂದ ಹರ್ಷೋದ್ಗಾರ ಮಾಡಿದರು. ನಂತರ ಲಕ್ಷ್ಮಣನು ಗಾಯಗೊಂಡು ಬಿದ್ದಿದ್ದ ಸ್ಥಳಕ್ಕೆ ಹನುಮಂತನು ಬಂದಾಗ ಅವನ ಮೇಲೆ ಪ್ರೀತಿಯಿಂದ ಲಕ್ಷ್ಮಣನು ತನ್ನ ದೇಹವನ್ನು ಹಗುರವಾಗಿರಿಸಿಕೊಂಡನು.
ಆಗ ಹನುಮಂತನಿಗೆ ಅವನನ್ನು ಎತ್ತಿಕೊಂಡು ಹೋಗಲು ಸಾಧ್ಯವಾಯಿತು. ತನ್ನ ಕಾರ್ಯವನ್ನು ಸಂಪೂರ್ಣಗೊಳಿಸಿದ ಆ ಮಾಯಾ ಬಲ್ಲೆಯು ಲಕ್ಷ್ಮಣನ ಎದೆಯಿಂದ ಹೊರಬಂದ ರಾವಣನಲ್ಲಿಗೆ ಹಿಂದಿರುಗಿತು. ಸ್ನೇಹಿತರೆ, ರಾಮಾಯಣದ 115ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಎಲ್ಲರೂ ಆದಷ್ಟು ಈ ಒಂದು ಸಂಚಿಕೆಯನ್ನು ನೋಡಿ, ಹಾಗೇನೇ ಆದಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತಿನ್ನೊಬ್ಬರು ನೋಡಿ ರಾಮಾಯಣ ಈ ಒಂದು ಚಾನಲಲ್ಲಿ ಪ್ರಸಾರವಾಗ್ತಿರುವಂತಹ ರಾಮಾಯಣನ ಮತ್ತೊಬ್ಬರು ನೋಡೋದಕ್ಕೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡಿ, ಶೇರ್ ಮಾಡಿ ಅಂತ ಕೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಹರ ಹರ ಮಹಾದೇವ್. ಜೈ ಶ್ರೀರಾಮ್.